ಹುಡುಕಿ ಹುಡುಕಿ ಸಾಕಾಗೋಗ್ಬಿಡ್ತು. ಡ್ರೈವರ್ ಗಾಡಿ ನಿಲ್ಸು. ಏಯ್ ಅಲ್ಲೋಡು. ಶಾಂತಿ, ನನ್ ಬಂಗಾರ ಸಿಕ್ಬಿಟ್ಲು. ಏಯ್ ಮುದೋಗಳ, ಏನ್ ನೋಡ್ತಾ ನಿಂತೀರಾ? ಹೋಗಿ ಎಳ್ಕೊ ಬಂದವಳನ್ನ. ಸುಮ್ನೆ ಬಾ ಮಿಸ್ಕೊಳ್ಳೆ. ಹೌದು ಗುರು, ಶಾಂತವ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಮನೆಗ್ ಬಂದ್ ಲಕ್ಷ್ಮಿನ ಕಾಲಲ್ಲಿ ಓದಿಬೇಕು ಅಂತಿದ್ಯೇನೆ? ನಿನ್ನ ಇಲ್ಲಿ ತನಕ ಮುದ್ದು ಮಾಡಿ ಬೆಳೆಸಿದ್ದು, ನಿನ್ನ ಹುಡುಕಿ ಕರ್ಕೊಂಡ್ ಬಂದು ಹೊಸ ಮನೆ ಮಾಡಿ ಇಟ್ಟಿದ್ದು, ನೀನ್ ಇಷ್ಟಪಟ್ಟನ್ ಕಟ್ಕೊಂಡ್ ಮೇರಿಯೋ ಕಲ್ವೆ. ನಾನು ಮನೆ ಕಬ್ಬಳದ ಪೆಟ್ಟಿಗೆನ ಚಿಂದಿನ ತುಂಬಿಸ್ಕೊಳಕ್ಕೆ. ನೋಡು, ಆ ಹರಿಶ್ಚಂದ್ರನ ಹತ್ರ 25,000 ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ. ಅವನು ಕಂಠ ಪೂರ್ತಿ ಕುಡ್ಕೊಂಡು ಮಲ್ಲಿಗೆ ಹೂವ ಸುತ್ಕೊಂಡು ನಿನ್ಗೋಸ್ಕರ ಕೆಳಗಡೆ ಕಾಯ್ತಾ ಇದ್ದಾನೆ. ಗೆಜ್ಜೆ ಪೂಜೆಗೆ ಮುಹೂರ್ತ ಮೀರೋಗ್ತಾ ಇದೆ. ಬಾಯಿ ಮುಚ್ಕೊಂಡು ಈ ಹೂ ಮುಡ್ಕೊಂಡು ನಡೆ ಕೆಳಗೆ. ಮರ್ಯಾದೆಯಾಗಿ ನನ್ನ ಮಾತು ಕೇಳ್ತೀಯೋ ಇಲ್ಲ? ಇನ್ನು ಎಷ್ಟೊತ್ತು? ಶಾಂತಿ ಬೇಗ ಬರದೇ ಇದ್ರೆ ನನ್ನ ಮನಸ್ಸು ಅಶಾಂತಿ ಪಾಲಾಗುತ್ತೆ ಅಂತ ಈ ಹರಿಶ್ಚಂದ್ರ ಎಚ್ಚರಿಸ್ತಿದ್ದಾನೆ. ಅಮ್ಮ, ನಿಮ್ಮ ಚೊಕ್ಕ ಬಂಗಾರಿಗೋಸ್ಕರ ನಮ್ಮ ಶೃಂಗಾರ ರಾಯರು ಕೆಳಗಡೆ ಕಾಯ್ತಾ ಇದ್ದಾರೆ. 2 ನಿಮಿಷದಲ್ಲಿ ಬಂದ್ಬಿಡ್ತಾಳೆ ಅಂತ ಹೇಳಪ್ಪ. ಸರಿ ಅಮ್ಮ. ತಿರ್ಗಿ ಗುರು 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 ಹುಡುಗಿ ಒಳ್ಳೆ ಮಾಗಿದ ದಾಳಿಂಬೆ ಹಣ್ಣಂತರ ಫಳ 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 ಅಂತ ಹೊಳಿತಾ ರೆಡಿಯಾಗಿ ಕೂತಿದ್ದಾಳೆ. ಯಾರು ನೀವು? ಬಾರ್ಸಕ್ ಬಂದಿರೋರು. ಅದೇ ಮುಂದೆ ನಡೆಯೋ ಶುಭ ಕಾರ್ಯಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಕ್ ಬಂದಿರೋರು. ಓ, ಮ್ಯೂಸಿಕಲ್ ಲೈಟ್. ನೋಡಿದ್ಯಾ ನಮ್ಮ ವಯ್ಯಾರಿ ವನಜ ಎಷ್ಟು ಚಾಲೋಕಾದ ಹೆಣ್ಣು ಅಂತ? ಎಲ್ಲಿ ನಿಮ್ ಬ್ಯಾಂಡ್? ಅಯ್ಯೋ, ಲೈಟ್ಸ್ ಹೋಯ್ತು. ಶಾಂತಿ ಎಲ್ಲಿ? ಶಾಂತಿ ಅನ್ಯಾಯ, ಭಾರಿ ಅನ್ಯಾಯ. ಎಲ್ಲಿ ಶಾಂತಿ? ವಂಚನೆ, ಮೋಸ, ದಗ. ಎಲ್ಲಿ ಎಲ್ಲಿ? ಯಾವ ಯಾರಿ? ನಿಜ ಹೇಳು, ಇಲ್ಲಿ ಬಂದವರೆಲ್ಲ ಯಾರು? ಅವ್ರೆಲ್ಲ ಯಾರು ಅಂತ ನನ್ನೇ ಕೇಳ್ತಾ ಇದ್ದೀರಾ? ಅವ್ರನ್ನ ನೀವು ತಾನೇ ಕರೆಸಿದ್ದು. ಹಾಗಾದ್ರೆ ನೀನು ಅವರನ್ನು ಕರೆಸಲ್ವಾ? ಅಯ್ಯೋ ಇಲ್ಲ. ಮುತ್ತಾದ ಹೆಣ್ಣು ಸಿಕ್ಕುತ್ತೆ ಅಂತ ಬಂದ್ರೆ ಕಣ್ಣಿಗೆ ಮಣ್ಣೇರ್ ಚೋಟೋದು. ಶಾಂತಿ ಶಾಂತಿ ಶಾಂತಿ. ಅಖಿಲ ಕರ್ನಾಟಕ ಅನಾಥ ಸಂಘದ ಅಧ್ಯಕ್ಷೆಯಾಗಿ ಶ್ರೀಮತಿ ಶಾರದಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ. ಜನ್ಮ ಕೊಟ್ಟ ನಿನ್ ಸ್ವಂತ ಮಗನ್ನೇ ಅನಾಥನಾಗಿ ಮಾಡಿರೋ ನೀನು ಅನಾಥ ಸಂಘಕ್ಕೆ ಅಧ್ಯಕ್ಷೆನಾ? ಪೊಳ್ಳು ಗೌರವ, ಸುಳ್ಳು ಮರ್ಯಾದೆನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗನೇ ಅಲ್ಲ ಅಂತ ಸುಳ್ಳು ಹೇಳಿ ನಾಟಕ ಆಡ್ತಿದ್ಯಮ್ಮ. ಒಬ್ಬ ತಾಯಿ ಹೊಟ್ಟೆಯಲ್ಲಿ ಎಷ್ಟೋ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಕ್ಕೆ ಸಾಧ್ಯವಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಕೆಟ್ಟ ತಾಯರು ಹುಡ್ತಾರೆ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ. ಮಕ್ಕಳನ್ನ ಒಳ್ಳೆ ದಾರಿಗೆ ತರ ಎಷ್ಟೋ ಜನ ತಾಯಂದರಿರೋ ಈ ಭೂಮಿ ಮೇಲೆ ನಿನ್ನಂತ ತಾಯಿ ಬದುಕಿರ್ಕೊಡ್ದು. ಬದುಕಿರಕ್ಕೂ ನಾನು ಬಿಡೋದಿಲ್ಲ. ಬೇಡ ರಾಜು, ಸೇಡು ಪ್ರತೀಕಾರಕ್ಕೆ ಮುನ್ನೋಟವೇ ಹೊರತು ಹಿನ್ನೋಟ ಇರೋದಿಲ್ಲ. ಆ ತಾಯಿ ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಿಮಗ್ ಸುಳ್ಳು ಹೇಳಿದ್ರು ಅಂತ ತಿಳ್ಕೊಳ್ದೆ ದುಡುಕ್ಬೇಡಿ. ಅದನ್ನ ತಿಳ್ಕೊಳ್ಳೋಕೋಸ್ಕರನೇ ನಾನು ಹೋಗ್ತಾ ಇದ್ದೀನಿ. ತಿಳಿಸ್ತಾ ಇದ್ರೆ ಆಕೆ ಇರಲ್ಲ. ತಿಳಿದ ಮೇಲೆ ರಾಜು, ನಿಮ್ ಮಾತರದಿಂದ ಏನಾದ್ರೂ ಪ್ರಮಾದ ಆದ್ರೆ ನನ್ ಗತಿ ಏನು? ಶಾಂತಿ, ನಾನೇ ಕೊನೆ ದಿನಗಳನ್ನ ಎಣಿಸ್ತಾ ಇರುವಾಗ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ಇಲ್ಲ ನಿನ್ಗೆ ಅನ್ಯಾಯ ಮಾಡ್ಲಾರೆ ಇಲ್ಲ ಅಂತ ಸಂದರ್ಭ ಬಂದ್ರೆ ಇಬ್ರು ಜೊತೆಲೆ ಹೋಗೋಣ. ಒಂದ್ ವೇಳೆ ನಿಮ್ಗಿಂತ ಮೊದಲು ನಾನು ಹೋದ್ರೆ ಹೋಗೋಕ್ ಮುಂಚೆ ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡೆ ಹೋಗ್ತೀನಿ. ಶಾಂತಿ, ನಿಮ್ಮನ್ನೇ ನಂಬ್ಕೊಂಡಿರೋ ನನ್ ಕೈ ಬಿಡ್ಬೇಡಿ, ಕೈ ಬಿಡ್ಬೇಡಿ.
ಶಾಂತಿ ಶಾಂತಿ